top. There's no way in the world. He's dropped it. I can't believe it. ಹಾಯ್ ನಮಸ್ಕಾರ ಎಂಗಳೂರಿ ಸೋಕೆಲ್ಲ ಓಕೆ ಇವತ್ತು ನರಹರಿ ಪರ್ವತಕ್ಕೆ ಹೋಗಿ ಬರಮ ಅಂದ್ರೆ ಸಣ್ಣದಿರುವಾಗ ಟೂರು ಪಿಕ್ನಿಕ್ ಎಲ್ಲ ಶಾಲೆಯಿಂದ ಇಡುವಾಗ ಆ ಪಿಕ್ನಿಕ್ ಎಲ್ಲ ಇಡುವಾಗ ಒಂದು ದಿವಸದಲ್ಲ ನಾವು ಈ ತರ ಪಿಕ್ನಿಕ್ ಎಲ್ಲ ಹೋಗಿ ಬರುವಾಗ ನಾರ್ಮಲ್ ಆಗಿ ಮಂಗಳೂರು ಮಡಿಕೇರಿ ಈ ಕಡೆ ಎಲ್ಲ ಹೋಗಿ ಬರೋದು ಜಾಸ್ತಿ. ಅದರಲ್ಲಿ ಮಂಗಳೂರು ಈ ಕಡೆ ಎಲ್ಲ ಬಂದಾಗ ಈ ನರಹರಿ ಪರ್ವತಕ್ಕೆ ಅಂತೂ ಹೋಗ್ತಿದ್ವಿ. ಹಾಗಾಗಿ ಮತ್ತೆ ನರಹರಿ ಪರ್ವತಕ್ಕೆ ನಾನು ಹೋಗ್ತಾಳೆ, ನನ್ನ ಜೊತೆ ನೀವು ಕೂಡ ಬನ್ನಿ ಪೋಯ್. ಇಲ್ಲಿ ನೋಡೋಕೆ ರೋಡ್ ಕೂಡ ಭಾರಿ ಲಾಯ್ಕ್ ಉಂಟು, ಹಾಗೆ ಮೆಟ್ಲು ಕೂಡ ಉಂಟು. ಹಾಗಾಗಿ ಮೆಟ್ಲು ಇಲ್ಲಿ ಹತ್ತಿಕೊಂಡು ಹೋಗಕ್ಕೆ ಆಗದವರಿಗೆ ರೋಡ್ನ ವ್ಯವಸ್ಥೆ ಕೂಡ ಉಂಟು, ರೋಡ್ಲಿ ಬೇಕಾದ್ರೂ ಹೋಗ್ಬೋದು. ಹಾಗಾಗಿ ನರಹರಿ ಪರ್ವತಕ್ಕೆ ಹೋಗ್ಲಿಕ್ಕೆ ಆಗಲ್ಲ ಅಂತಿಲ್ಲ, ಹೇಗೂ ಬೇಕಾದ್ರೂ ಹೋಗ್ಬೋದು ಅಂತ ಹೇಳ್ಬೋದು. ಇಲ್ಲಿ ಗಮನಿಸಕ್ಕೆ ಶಿವಾಜಿಯ ಒಂದು ಮೂರ್ತಿ ಕೂಡ ಬಹಳ ಚಲೋ ಇತ್ತು. ಶಿವಾಜಿಯ ಮೂರ್ತಿಯನ್ನು ಕೂಡ ನಾವಿಲ್ಲಿ ಕಾಣ್ತೀವಿ. ನರಹರಿ ಪರ್ವತದಲ್ಲಿ ನಾವು ಸಾಧಾರಣ ಒಂದು 20-24 ವರ್ಷದಿಂದ ಈ ದೇವಸ್ಥಾನದ ಮ್ಯಾನೇಜರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೇವೆ. ಮಹಾಭಾರತ ಯುದ್ಧದ ಬಳಿಕ ಪಂಚ ಪಾಂಡವರು ಮತ್ತೆ ಶ್ರೀಕೃಷ್ಣ ಒಂದು ದಿವಸ ಈ ಬೆಟ್ಟದ ಮೇಲೆ ಬರ್ತಾರಂತೆ. ಬಂದಂತಹ ಶ್ರೀಕೃಷ್ಣ ತನ್ನ ಆಯುಧವಾದ ಗದಾ ಪದ್ಮ ಶಂಖಚಕ್ರ, ಗದೆಯನ್ನು ಬಂಡೆಯಲ್ಲಿಟ್ಟಲ್ಲಿ ಗದಾತೀರ್ಥ, ಚಕ್ರವನ್ನು ಬಂಡೆಯಲ್ಲಿಟ್ಟಲ್ಲಿ ಚಕ್ರತೀರ್ಥ, ಶಂಖವನ್ನು ಬಂಡೆಯಲ್ಲಿಟ್ಟಲ್ಲಿ ಶಂಖತೀರ್ಥ, ಪದ್ಮವನ್ನು ಬಂಡೆಯಲ್ಲಿಟ್ಟಲ್ಲಿ ಪದ್ಮತೀರ್ಥ ಎಂಬ 4 ತೀರ್ಥ ಕೆರೆಗಳನ್ನು ಕೃಷ್ಣದೇವರು ನಿರ್ಮಾಣ ಮಾಡಿ ಅದರಲ್ಲಿ ತೀರ್ಥೋದ್ಭವ ಮಾಡ್ತಾರೆ. ತೀರ್ಥೋದ್ಭವ ಮಾಡಿದಾಗ ಒಟ್ಟಿಗೆ ಪಂಚಪಾಂಡವರು ಇರ್ತಾರೆ. ಅವರು ಈ ಕೆರೆಯಲ್ಲಿ ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿದಾಗ ಅರ್ಜುನನಿಗೆ ನಿತ್ಯ ಶಿವಪೂಜೆ ಆಗಬೇಕು. ಯಾಕೆಂದ್ರೆ ಅರ್ಜುನನ ಹತ್ರ ಪಾಶುಪತಾಸ್ತ್ರ, ಅದಕ್ಕೆ ಶಿವನ ಪೂಜೆ ಆಗಬೇಕು. ಅದಕ್ಕೋಸ್ಕರ ಶ್ರೀಕೃಷ್ಣ ಅರ್ಜುನನ ಹತ್ರ ಇಲ್ಲಿ ಕಲ್ಲಿನಿಂದ ಶಿವಲಿಂಗವನ್ನು ಪ್ರತಿಷ್ಠೆ ಮಾಡಿ ಪಂಚಪಾಂಡವರು ಕೃಷ್ಣದೇವರಿಗೂ ಶಿವದೇವರಿಗೂ ಇಲ್ಲಿ ಪೂಜೆ ಸಲ್ಲಿಸಿ ಹೋಗುವುದು. ಆದ ಕಾರಣ ಈ ಕ್ಷೇತ್ರ ನರಹರಿ ಪರ್ವತ ಸದಾಶಿವ ದೇವಸ್ಥಾನ ಎಂಬ ಹೆಸರನ್ನು ಪಡೆಯಿತು.
ಹಾಗೆ ಇಲ್ಲಿಯ ವಿಶೇಷ ಉತ್ಸವಗಳು ಯಾವುದೆಂದರೆ ಇಲ್ಲಿಯ ಜಾತ್ರೋತ್ಸವ ಕಾರ್ತಿಕ ಮಾಸದ ಕಡೆಯ ಆದಿತ್ಯವಾರ ಮತ್ತೆ ಸೋಮವಾರ 2 ದಿವಸ ಇಲ್ಲಿ ಜಾತ್ರೆ ನಡೆಯುತ್ತದೆ. ಹಾಗೆ ಆಷಾಢ ಅಮಾವಾಸ್ಯೆ, ಆಟಿ ಅಮಾವಾಸ್ಯೆ ಇಲ್ಲಿಯ ತೀರ್ಥ ಸ್ನಾನ ಭಾರಿ ವಿಶೇಷ. ಅವತ್ತು ಸಾಧಾರಣ ಒಂದು 10 ರಿಂದ 15 ಸಾವಿರ ಭಕ್ತರು ಇಲ್ಲಿ ಬೆಳಗ್ಗಿನಿಂದ ಮಧ್ಯಾಹ್ನದವರೆಗೆ ಇಲ್ಲಿ ತೀರ್ಥ ಸ್ನಾನ ಮಾಡಿ ದೇವರ ಹತ್ರ ವಿಧ ವಿಧದ ಸೇವೆಯನ್ನು ಪಡ್ಕೊಂಡು ದೇವರಿಂದ ಪುನೀತರಾಗ್ತಾರೆ. ಹಾಗೆ ಶ್ರಾವಣ ಅಮಾವಾಸ್ಯೆ ಅವತ್ತು ಕೂಡ ಇಲ್ಲಿ ತೀರ್ಥ ಸ್ನಾನ ಉಂಟು. ಅವತ್ತು ಕೂಡ ಭಕ್ತರು ಬಂದು ಇಲ್ಲಿ ದೇವರ ದರ್ಶನ ಮಾಡಿ ದೇವರ ತೀರ್ಥ ಪ್ರಸಾದವನ್ನು ಸ್ವೀಕರಿಸ್ತಾ ಇರ್ತಾರೆ. ಹಾಗೆ ಇಲ್ಲಿ ಒಂದು ವಿಶೇಷ ಸೇವೆ, ಈ ಅಸ್ತಮ, ದಮ್ಮು, ನರದೋಷ, ವಾತ ಸಂಬಂಧ ಯಾವುದೇ ಕಾಯಿಲೆಗಳಿಗೆ ಇಲ್ಲಿಯ ಶಿವನಿಗೆ ಬಲ್ಲಿ ಉರಿಯಗ್ಗ ಸಮರ್ಪಣೆ ಮಾಡಿದಲ್ಲಿ ಅವರ ಕಷ್ಟ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆಯಿಂದ ಸಹಸ್ರಾರು ಭಕ್ತರು ಅದನ್ನು ನಿತ್ಯ ಇಲ್ಲಿ ದೇವರಿಗೆ ಅರ್ಪಣೆ ಮಾಡಿ ಅವರಿಂದ ತಮ್ಮ ಕಷ್ಟವನ್ನು ನಿವಾರಿಸಿಕೊಳ್ಳುತ್ತಾ ಇದ್ದಾರೆ. ಹಾಗೆ ಈ ದೇವಸ್ಥಾನಕ್ಕೆ ಬರಬೇಕಿದ್ರೆ 333 ಮೆಟ್ಲು ಹತ್ತಿ ಬರಬೇಕು. ಈಗ ಕಳೆದ ಒಂದು 2-3 ವರ್ಷದಿಂದ ತಾತ್ಕಾಲಿಕ ಒಂದು ರೋಡಿನ ವ್ಯವಸ್ಥೆಯೂ ಆಗಿದೆ. ಈಗ ರೋಡಲ್ಲಿಯೂ ಬರಬಹುದು. ಅರ್ಚಕರು ಪ್ರಸಾದವನ್ನು ಕೊಡುವಾಗ 3 ಮಂಗಗಳು ನನ್ನೇ ನೋಡ್ತಾ ಇದ್ವು. ನನ್ನ ನೋಡ್ತಾ ಇರ್ಲಿಲ್ಲ. ಅರ್ಚಕರು ಕೊಟ್ಟ ಪ್ರಸಾದದ ಜೊತೆ ಬಾಳೆಹಣ್ಣು, ತೆಂಗಿನಕಾಯಿಯನ್ನ ನೋಡ್ತಾ ಇದ್ವು. ಅರ್ಚಕರ ಜೊತೆ ಕೇಳಿ 3 ಮಂಗಗಳಿಗೆ 1 ಬಾಳೆಹಣ್ಣನ್ನ 3 ಭಾಗ ಮಾಡಿ ಕೊಟ್ಟೆ. ಅರ್ಚಕರು ಹೇಳಿದ್ರು, ಇವತ್ತು ಏನು ಅಂತ ಗೊತ್ತಿಲ್ಲ, ಮಂಗಗಳು ತುಂಬಾನೇ ಇದೆ ಅಂತ. 3 ಮಂಗಗಳ ಜೊತೆ ನಾನು ಸೇರಿ 4 ಮಂಗಗಳಾದ್ವಿ. ಮಂಗಗಳು ಕೊಟ್ಟಿರೋದನ್ನ ಹಾಗೇ ತಿಂದ್ವು. ಆದ್ರೆ ಹಾಗೆ ಇಲ್ಲಿ ಎಷ್ಟೋ ಸನ್ಯಾಸಿಗಳು ತಪಸ್ಸು ಮಾಡಿದಂತಹ ತಪೋಭೂಮಿ ಇದಾಗಿದ್ದು ಇಲ್ಲಿ ಸನ್ಯಾಸಿ ಗುಡಿ ಎಂಬ ಹೆಸರು. ಅಲ್ಲಿ ಕೆಳಗಡೆ ಸನ್ಯಾಸಿ ಗುಡಿಯೂ ಇದೆ. ಅಲ್ಲಿ ಎಷ್ಟೋ ಸನ್ಯಾಸಿಗಳು ತಪಸ್ಸು ಮಾಡಿದಂತಹ ತಪೋಭೂಮಿ ಇದಾಗಿದ್ದು ಇಲ್ಲಿ ಪಂಚ ಪಾಂಡವರು ಬಂದದಕ್ಕೆ ಭೀಮನ ಒಂದು ಪಾದದ ಹೆಜ್ಜೆ ಗುರುತು ಕೂಡ ನಮಗೆ ಅಲ್ಲಿ ಕಾಣಸಿಗುತ್ತದೆ. ಒಟ್ಟಿನಲ್ಲಿ ನರಹರಿ ಪರ್ವತ ಪ್ರಕೃತಿ ಸೌಂದರ್ಯದಿಂದ ಕಂಗೊಳಿಸುತ್ತಿದ್ದು ಪ್ರವಾಸಿಗರನ್ನು ಕೈ ಬೀಸಿ ಕರೆಯುವಂತಹ ಸ್ಥಿತಿಯಲ್ಲಿ
ಆದ್ರೆ ನಮ್ಮನ್ನೇ ಮಂಗ ಮಾಡ್ತೀಯಲ್ಲ ಅಂತ ಹೇಳಿ ಬಂದ್ರು 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 ಬಂದೇ ಬಿಟ್ರು. ನಾನು ಒಂದು ತೆಂಗಿನಕಾಯಿಯ ಗಡಿಯನ್ನ ತೆಗೆದು ಮಂಗಗಳ ಜೊತೆ ಕೂತು ಹಂಚಿ ತಿಂದ್ವಿ.